ಆಕ್ಚುಲಿ ಡೀಸೆಂಟ್ ಅಂದ್ರೆ ಇವ್ರು ಅನ್ಸುತ್ತೆ, ಏನು ಮಾತಾಡ್ತಿಲ್ಲ ನೋಡಿ. ಮಾತು ಕಮ್ಮಿ, ಕೆಲಸ ಜಾಸ್ತಿ. ನಾವು ದೊಡ್ಡ ಪಿವೋಟ್ ಮಗನೇ ಅನ್ಕೊಂಡಿದ್ದೆ. ಸಿನಿಮಾ ಮಾಡ್ಬೇಕಾದ್ರೆ ನಾವು ಜೊತೆ ರೂಮ್ಮೇಟ್ಸ್, ಎಣ್ಣೆ ಈ ತರ ಯಾವ್ದು ಕೆಲಸ ಇವ್ನು ಮಾಡಲ್ಲ. ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾನೆ ಕರೆಕ್ಟ್ ಆಗಿ. ಇಲ್ಲ ಚೇಂಜ್. ಸೈಲೆಂಟ್ ಕಿಲ್ಲರ್ಸ್. ಸೈಲೆಂಟ್ ಕಿಲ್ಲರ್ ನೀವು ಕಣ್ಣಲ್ಲೇ ಕೊಲ್ತಾ ಇದೀರಾ. ಅದು ಗಣ್ಣ ನೀನ್ ಮದುವೆ ಆಗೋ, ನಾವು ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ. ಎಲ್ಲಾ ಫ್ರೆಂಡ್ ಜೊತೆ ಜಾಲಿ ಮಾಡ್ಬೇಕಾದ್ರೆ ಫೋನ್ ಇಟ್ಕೊಂಡು ಹುಡುಗಿ ಜೊತೆ ಹರಟೆ ಹೊಡೆಯೋ ಫ್ರೆಂಡ್ ಯಾರು? ಇವನೇ ಯಾವತ್ ನೋಡಿದ್ಯಪ್ಪ? ಎಕ್ಕಡದಲ್ಲಿ ಹುಡುಗಿರಂದ್ರೆ ನಂಗೆ ಆಗಲ್ಲ ಅಂತ ಹೇಳಿರ್ತಾರೆ, ಆದ್ರೂ ಹುಡುಗಿ ಜೊತೆಗೆ ಮಾತಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಇವನೇ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ಹುಡು ಚಿನ್ನ ಡೀಸೆಂಟ್ ಬಸ್ ಗೊತ್ತಿಲ್ಲ ಏನ್ ಮಾಡ್ತಾರೆ, ತರ್ಲೆಗಳು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ವಲ್ಲ. ಇವನ್ ಕೇಳಿ ಏನ್ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸ್ಯಾಲೆನ್. ಸೊ ಇವತ್ತು ನನ್ನ ಜೊತೆ ಮತ್ತೊಂದು ತರ್ಲೆ ಗ್ಯಾಂಗ್ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡದ ತರ್ಲೆ ಬಾಯ್ಸ್ ಇದ್ದಾರೆ ನಮ್ಮ ಜೊತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದ್ರಲ್ಲಿ ಅಷ್ಟೇ ತರ್ಲೆಗಳು, ಇದ್ರಲ್ಲಿ ಒಳ್ಳೆ ಡಿಸೆಂಟ್ ಆಗಿ ಕೂತಿದ್ದೀರಾ, ಒಳ್ಳೆ ಶಿಸ್ತಾಗಿ. ಮಕ್ಕಳು ನೋಡಿದ್ರೆ ಹಂಗ ಅನ್ಸುತ್ತೆ ಅಷ್ಟೇ. ನಿಮ್ಗೆ ಬಹಳ ಡಿಸೆಂಟ್ ನಾವು. ಹೌದಾ ಸಿಕ್ಕಾಪಟ್ಟೆ ಸರ್? ಡಿಸೆಂಟ್. ಎಷ್ಟು ಡಿಸೆಂಟ್? ಯಾವ ಲೆವೆಲ್ಗೆ ಡಿಸೆಂಟ್? ಒಂದು ಕೊಡ್ಬೋದು ನೀವು 100ಕ್ಕೆ. ನೀವಿದ್ರು ನಿಮ್ಗೆ ಏನು ನಾವು ಇದೇನು ಮಾಡಿಲ್ಲ ಅಂದ್ರೆ ನಾವು ಡೀಸೆಂಟ್ ಬಾಯ್ಸ್ ಅಂತ. ಇಲ್ಲ, ಏನ್ ಮಾಡಿದ್ರೆ ಡೀಸೆಂಟ್ ಬಾಯ್ಸ್ ಗೊತ್ತಿಲ್ಲ ಏನ್ ಮಾಡ್ತಾರೆ, ತರ್ಲೆಗಳು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ವಲ್ಲ. ಇವನ್ ಕೇಳಿ ಏನ್ ಮಾಡ್ತಿದ್ದ. ನೀವು ಡಿಸೆಂಟ್ ಬಾಯ್ಸ್ ಅಂದ್ರೆ ಯಾವ ರೀತಿ ಅಂತ? ಎಷ್ಟು ಡಿಸೆಂಟ್, ಹೇಗೆ ಡಿಸೆಂಟ್? ನೀವು ಕೇಳ್ತಾ ಹೋದ್ರೆ ಕ್ವಶನ್ ನಮ್ಮ ಆನ್ಸರ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಡೀಸೆಂಟ್. ಹೌದಾ? ಪೋಲಿಗಳಲ್ಲ ನಾವು, ತುಂಬಾ ಡಿಸೆಂಟ್. ಪೋಲಿಯೋನ ಮಾತಿಗೆ ನಾವು ಸೂಟ್ ಆಗಲ್ಲ ನಾವು. ತುಂಬಾ ಡಿಸೆಂಟ್ ಅಲ್ಲಿ ಯಾರು ಮೀರಿಸ್ತೀರಾ? ನನಗೆ ಕೊಡ್ಬೋದು 100ಗೆ ಒಂದು 99.5 ಕೊಡ್ಬೋದು. ಅಯ್ಯೋ, ಅಷ್ಟು ಡಿಸೆಂಟಾ? ತುಂಬಾ ಹೊಗಳ್ತಿದ್ದಾರೆ. ಒಂದೊಂದ್ ಟೈಮ್ ಒಂದೊಂದ್ ತರ ಇರ್ತಾನೆ. ಎಸ್, ಈಗ ಮೊದಲಿಗೆ ರ್ಯಾಪಿಡ್ ಫೈರ್ ಸ್ಟಾರ್ಟ್ ಮಾಡೋಣ ನಾವು. ನೋಡಿ ನಿಮ್ಮ ಅನುಕೂಲ, ನಮ್ದೇನೆ. ಯಾರಾದ್ರೂ ಹೇಳ್ಬೋದು ಆನ್ಸರ್. ಹುಡುಗರು ಎಲ್ಲ ಒಟ್ಟಾಗಿ ಸೇರಿಕೊಂಡ್ರೆ ಮೊದಲು ಪ್ಲಾನ್ ಮಾಡೋದೇನು? ಟ್ರಿಪ್ಪು. ಗೋವಾ ಟ್ರಿಪ್. ಗೋವಾಕ್ಕೆ ಏನಕ್ಕೆ ಹೋಯ್ತು? ಅದ್ಯಾಕೆ ಗೋವಾಗೆ? ಎಲ್ಲಿ? ಅಲ್ಲಿ ಬಹಳ ಹೋಗ್ತೀಯಾ? ನಾವ್ ಎಣ್ಣೆ ಹೊಡಿಯಲ್ವಾ? ಅಲ್ಲಿ ಬಹಳ ಕಡಿಮೆಗೆ ಸಿಗುತ್ತೆ. ಏನು? ಅಲ್ಲಿ ಬಹಳ ಕಡಿಮೆಗೆ ಸಿಗುತ್ತಂತೆ ಏನು? ಎಣ್ಣೆ. ಎಣ್ಣೆ ಹೊಡಿಯಲ್ವಲ್ಲ ನೀನು? ಯಾರು ಹೊಡಿಯಲ್ಲ, ಬಟ್ ಆದ್ರೂ ಕಡಿಮೆಗೆ ಸಿಗುತ್ತೆ. ಎಸ್, ಎಲ್ಲ ಟ್ರಿಪ್ ಪ್ಲಾನ್ ಮಾಡಿ ಕೊನೆದಾಗಿ ಕೈ ಕೊಡೋ ಫ್ರೆಂಡ್ ಯಾರು? ನಮ್ಮ 3 ಜನದಲ್ಲಿ ಜಾಸ್ತಿ ಟ್ರಿಪ್ ಮಾಡಿಲ್ಲ, ಸಿನಿಮಾದಲ್ಲಿ ಮಾತ್ರ ಟ್ರಿಪ್ ಮಾಡಿದೀವಿ. ಸೊ ಹಂಗಾಗಿ ಬಾಕ್ಸ್ ಅಲ್ಲಿ ಯಾರು ಅನ್ಸ್ತಾರೆ ಕೈ ಕೊಡುವಂತ ಮನುಷ್ಯ ಅಂತ? ಕೈ ಕೊಡೋನು ಇಲ್ಲಿಲ್ಲ, ಇನ್ನು ಅಲ್ಲಿ ರಜಾ ಮಾಡ್ಬಿಟ್ಟಿದ್ದಾನೆ. ಇನ್ನೊಬ್ಬ ನೀವ್ ಹಿಂದೆ ತಿರುಗಿ ನೋಡಿ, ಸಿದ್ದು ಮಂಡ್ಯ ಅಂತ ಕಾಣ್ತಾರ. ಓಕೆ, ಅವರಾ? ಅವನು ಟ್ರಿಪ್ಗೆ ಅಲ್ಲ, ಎಲ್ಲದಕ್ಕೂ ಕೈ ಕೊಡ್ತಾನ ನಾವು. ನೋಡಿ ಇಂಟರ್ವ್ಯೂಗೂ ಬಂದಿಲ್ಲ. ಈಗ ಮಗ ಮಚ್ಚಿ ಅಂದ್ರೆ ಏನು? ಮಗ ಅಂದ್ರೆ ನಾನು ಇವ್ರಿಗೆ ಜನ್ಮ ಕೊಟ್ರೆ ಇವ್ ನನ್ನ ಮಗ. ಮಚ್ಚಿ ಅಂದ್ರೆ ನಾನು ಇವ್ರ ಅಕ್ಕನ ತಂಗಿನ ಮದ್ವೆ ಆಗಿದ್ರೆ ಇವ್ರ ಮಚ್ಚಿ. ಮಗ ಮಚ್ಚಿ. ಅಕ್ಕನ ಮಗ ಆಗಿದ್ರು ಮಚ್ಚಿ, ಮಾವನ ಮಗ ಆದ್ರೂ ಮಚ್ಚಿ, ಹೆಂಗಾದ್ರೂ ಮಚ್ಚಿ. ಈಗ ಫ್ರೆಂಡ್ಗೆ ಮಚ್ಚ ಅಂತಾರೆ, ಡಿಫರೆನ್ಸ್ ಏನಿಲ್ಲ ಇದ್ರಲ್ಲಿ. ಆಕ್ಚುಲಿ ಡೀಸೆಂಟ್ ಅಂದ್ರೆ ಇವ್ರು ಅನ್ಸುತ್ತೆ, ಏನು ಮಾತಾಡ್ತಿಲ್ಲ ನೋಡಿ. ಆಕ್ಚುಲಿ ಮಗ ಅಂದ್ರೆ ಬರೀ ಮಾತು ಕಮ್ಮಿ, ಕೆಲಸ ಜಾಸ್ತಿ. ಹೌದಾ? ಕೆಲಸ ಮಾಡ್ತೀಲ್ವಾ? ಯಾವ ಕೆಲಸ? ಇದು ಓನ್ಲಿ ಆಫ್ ಕ್ಯಾಮ್ರಾ ಅಷ್ಟೇ. ಯಾವ ಕೆಲಸ ಅಂತ ನೀವು ಡಿಸೈಡ್ ಮಾಡ್ಬೇಕು. ನನಗೇನ್ ಗೊತ್ತು? ಯಾವ ಕೆಲಸ ಕೊಟ್ಟು ಮಾಡ್ತಾನೆ ನನ್ನ ಬಾಳ. ಯಾವ್ಯಾವ ಕೆಲಸ ಎಲ್ಲ ಮಾಡ್ತೀರಾ ನೀವು? ಎಲ್ಲ ಕೆಲಸ ಮಾಡೋದು. ತಪ್ಪು ಸರಿನೋ ಗೊತ್ತಿಲ್ಲ, ಏನ್ ಹೇಳಿದ್ರು ಕೆಲಸ ಮಾಡ್ತೇನೆ. ಹೌದಾ? ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ಬೇಕು. ಆಯ್ತು, ಮಾಡ್ತಾ ಇರಪ್ಪ. ಪಾರ್ಟಿ ಮಾಡ್ಬೇಕಾದ್ರೆ ಎಲ್ಲಾ ಗುಂಪಲ್ಲಿ ಒಬ್ಬ ಇರ್ತಾನೆ, ಸೈಡ್ಸ್ ಜಾಸ್ತಿ ತಿನ್ನೋನು ಯಾರು? ಅದು ನಾನು. ಸೈಡ್ಸ್ ಜಾಸ್ತಿ ತಿನ್ನೋದು. ಆಕ್ಚುಲಿ ನಾವ್ ಎಣ್ಣೆ ಹೊಡಿಯಲ್ವಲ್ಲ, ಅಷ್ಟು ಗೊತ್ತಲ್ಲ. ಹೊಡಿಯಲ್ವಾ? ಹೊಡಿಯಲ್ಲ ಪಾಪ. ಇಲ್ಲ, ನೋವಾಗಲ್ವ ಹೇಳಿ ಹೊಡೆದ್ರೆ? ಆ ಕಡೆ ನಿನ್ನ ವಾಯ್ಸ್ ಬರ್ತಿದೆ. ಎಣ್ಣೆ ಹೊಡೆದ್ರೆ ನೋವಾಗಲ್ವಾ? ಇಲ್ಲ, ಆಕ್ಚುಲಿ ಈ ವಿಷಯ ನಾನು ಹೇಳಲೇಬೇಕು. ಅದು ಸುಪ್ರೀತ್ನ ನಾನು ಫಸ್ಟ್ ನೋಡ್ಬೇಕಾದ್ರೆ ನಾನು ದೊಡ್ಡ ಪಿವೋಟ್ ಮಗನೇ ಅನ್ಕೊಂಡಿದ್ದೆ. ಪ್ರಾಮಿಸ್, ಆಕ್ಚುಲಿ ಪ್ರಾಮಿಸ್. ನನಗೆ ಫಿಕ್ಸ್ ಆಗ್ಬಿಡ್ತಾರೆ, ಬಟ್ ಅಭ್ಯಾಸ ಇಲ್ಲ. ನನಗೆ ಇವನ್ ಪರಿಚಯ ಹಾಕಿತ್ತ ಮುಂಚೆ, ಅವನು ಪರಿಚಯ ಹಾಕಿತ್ತ ಮುಂಚೆ ನನಗೂ ಅನ್ಸಿದ್ದು ದೊಡ್ಡ ಪಿವೋಟ್ ಇವನು ಪಕ್ಕ ಅಂತ. ಬಟ್ ಜೊತೆ ಕೆಲಸ ಮಾಡಿದ್ವಲ್ಲ, ಅದತ್ರ ಒಂದು ನಮ್ದಿ ಕಲಾಕಾರರು ಇದೆಲ್ಲ ನೋಡಿ ಜನ ಫಿಕ್ಸ್ ಆಗ್ಬಿಟ್ಟವ್ರೆ. ಅಲ್ಲಿ ನಾಟ್ ಓನ್ಲಿ ಕಲಾಕಾರ ನಿನ್ ನೋಡ್ರಂಗೆ ಅನ್ಸುತ್ತೆ. ಸೊ ನಾನು ಹಂಗೆ ಅನ್ಕೊಂಡಿದ್ದೆ ಬೇಸಿಕಲಿ. ಅವ್ರನ್ನ ಕೇಳಿದ್ರು ಅವರು ಅದೇ ಹೇಳ್ತಾರೆ. ಸೊ ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ನಾವು ಸಿನಿಮಾ ಮಾಡ್ಬೇಕಾದ್ರೆ ನಾವು ಜೊತೆ ರೂಮ್ಮೇಟ್ಸ್,
ಸೊ ಇವನ ಎಣ್ಣೆ ಈ ತರ ಯಾವ್ದು ಕೆಲಸ ಇವ್ನು ಮಾಡಲ್ಲ. ಆಮೇಲೆ ಇವನ್ ಮೇಲೆ ಸ್ವಲ್ಪ ಗೌರವ ಜಾಸ್ತಿ ಆಯ್ತು ನನಗೆ. ಆದ್ರೆ ಒಳ್ಳೆ ರೈಟ್ರು, ಒಳ್ಳೆ ಹುಡುಗ. ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾನೆ ಕರೆಕ್ಟ್ ಆಗಿ. ಇಲ್ಲ ಎಷ್ಟು ರೂಪಾಯಿ ಕೊಟ್ಟ 1 ಲಕ್ಷ ಬೆಳಿಗ್ಗೆ ಕಳಿಸ್ತಾ. ಒಂದಿದಕ್ಕೆ ಅಷ್ಟೊಂದು ಕಾಂಪ್ರಮೈಸ್. ಅವನು ಎಣ್ಣೆ ಹೊಡಿಯಲ್ಲ, ಹಂಗಂತ ಹೇಳ್ಕೊಂಬತ್ತವನ ಅಷ್ಟೇ. ಹೊಡಿತಾನೆ. ನೀನ್ ಹೊಡಿತಾ ಇಲ್ಲ? ಇಲ್ಲಪ್ಪ. ಇಲ್ಲ ನಾವು ಅಷ್ಟು ಒಳ್ಳೆ ಮುಗ್ಧರಲ್ಲ, ಆಕಾಶದಲ್ಲಿ ಹೊಡಿತೀವಿ ಅಷ್ಟೇ. ಸೈಲೆಂಟ್ ಕಿಲ್ಲರ್ಸ್. ಮುಗ್ಧತೆಯಲ್ಲೇ ಸೈಲೆಂಟ್ ಕಿಲ್ಲರ್ ನೀವು, ಕಣ್ಣಲ್ಲೇ ಕೊಲ್ತಾ ಇದೀರಾ. ಚೋರಾಮ್ ಕೃಷ್ಣ. ಆಕ್ಚುಲಿ ಕಾಫಿನ 3 ಸರಿ ತಂದ್ಕೊಟ್ರು ನಮ್ ಬ್ರೋ. ಅವ್ರಿಗೆ ನಿಮ್ ಮೇಲೆ ಕ್ರಶ್ ಆಗಿದೆ. ನಿಮ್ಮ ನೋಡೋ ಅಲ್ಲ ನಾಚಿಕೆ ನೋಡಿ ಅವ್ರದ್ದು. ಅವ್ರ ಪಾಪ ಏನೋ ಕಾಳಜಿಂದ ಕೊಡ್ತಿದ್ದಾರೆ. ಕದ್ದು ನೋಡ್ತಾ ಇದಾರೆ ಅವಾಗಿಂದ. ನಿಮ್ಮನ್ನ ನೋಡ್ತಿರೋದು, ನನ್ನನ್ನ ನೋಡಿದ್ರೆ ಇಲ್ಲಿ ಬರ್ಬೇಕು ಅವ್ರು. ಅಷ್ಟೊಂದು ಹೋಗ್ಬಿಟ್ಟಿದೆ ಅಪ್ಪಾಜಿ ನನ್ ನೋಡೋ ಅಂತದ್ದು. ತಪ್ಪಲ್ವಾ? ಸೊ ಡೋಂಟ್ ಸಿ. ಈಗ ಇನ್ನೊಂದು ಪ್ರಶ್ನೆ. ಎಲ್ಲಾ ಫ್ರೆಂಡ್ ಜೊತೆ ಜಾಲಿ ಮಾಡ್ಬೇಕಾದ್ರೆ ಫೋನ್ ಇಟ್ಕೊಂಡು ಹುಡುಗಿ ಜೊತೆ ಹರಟೆ ಹೊಡೆಯೋ ಫ್ರೆಂಡ್ ಯಾರು? ಇವನೇ. ಯಾವ್ದು ನೋಡಿದೆಯಪ್ಪ? ಎಕಡದಲ್ಲಿ ಹೆಂಡತಿ ಜೊತೆ ಮಾತಾಡ್ತಿರ್ಬೋದಲ್ಲ, ಹೆಂಡತಿಗೆ ಡೌಟ್ ಬರುತ್ತೆ ನಾನು ಯಾವಾಗ ಕಾಲ್ ಮಾಡಿದ್ದೆ ಅಂತ. ಏನ್ ಡೌಟ್ ಬರಲ್ಲ ಬಿಡಿ, ಆರ್ಟಿಸ್ಟ್ಗಳು ಮಾಡ್ತಾರೆ. ಯಾಕಂದ್ರೆ ನೀನ್ ಆರ್ಟಿಸ್ಟ್ ಅಲ್ವಾ? ಆರ್ಟಿಸ್ಟ್ಗಳು ನನಗೆ ಕಾಲ್ ಮಾಡೋರು ಆರ್ಟಿಸ್ಟ್ ಆಗ್ಬೇಕಲ್ಲ. ಹಂಗೆ. ಇನ್ನೊಂದು ಇದೆಲ್ಲೂ ಯಾವ ಇಂಟರ್ವ್ಯೂ ನಾವು ಮೆನ್ಷನ್ ಮಾಡ್ಲಿಲ್ಲಪ್ಪ. ಬಾಯ್ಸ್ನವ್ರ ಕಾಂಪ್ರಮೈಸ್ ಓವರ್ ಆಲ್ ತಂಡದಿಂದ ಒಂದು ಬೇಡಿಕೆ ಅಂದ್ರೆ, ನಮ್ಮ ಸಿದ್ದು ಮಂಡಿ ಅವ್ರಿಗೆ ಯಾರು ಹುಡುಗಿ ಇದ್ರೆ, ಹೆಣ್ಣು ಹುಡ್ಕೋರ್ ಇದ್ರೆ ನಮ್ಗೆ ಅಡ್ರೆಸ್ ಕೊಟ್ರೆ ನಮ್ಮ ಅಣ್ಣನ ಕರ್ಕೊಂಡು ಹುಡುಗಿ ನೋಡಕ್ ಹೋಗ್ತೀವಿ. ತುಂಬಾ ಕಾತುರದಲ್ಲಿದ್ದಾನೆ ಪಾಪ. ಇವಾಗ್ಲೇ ಬರ್ತಾ ಇಲ್ಲ, ಇನ್ನು ಮದುವೆ ಬರ್ತಾರ. 38 ಆಯ್ತು. ಸೊ ಇನ್ನ ಮದ್ವೆ ಆಗ್ಬೇಕು. ಇನ್ನೊಂದು 4-5 ವರ್ಷ ಆದ್ರೆ ಪೆನ್ಷನ್ ಬಂದ್ಬಿಡುತ್ತೆ. ಸೊ ಅಷ್ಟ್ರಲ್ಲಿ ಮದ್ವೆ ಮಾಡ್ಬಿಡೋಣ ಅನ್ನೋ ಒಂದು. ಹುಡುಗಿ ಹುಡ್ತೀರಾ ಆಂಟಿ ಹುಡುಕ್ತೀರಾ? ಹುಡುಗಿ ಯಾಕೆ ಪಾಪ ಅದೆಲ್ಲ ನೋಡಲ್ಲ. ಅವರು ಒಂದು ಇಂಟರ್ವ್ಯೂ ಹೇಳಿದಾರೆ ಪಾಪ ಅವರು, ನಮ್ಗೆ ಹುಡುಗಿ ಆದ್ರೆ ಸಾಕು ಅಂತ. ನೋಡಲ್ಲ. ಹುಡುಗಿ ಆಗಿರ್ಬೇಕು, ಮದ್ವೆ ಆಗಿರ್ಬಾರ್ದು, ಇವೆಲ್ಲ ನೋಡಲ್ಲ. ಸೊ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಹುಡುಗಿಗೆ ಯಾವ್ದೆಲ್ಲ ಕ್ವಾಲಿಟೀಸ್ ಇರ್ಬೇಕು? ಹುಡುಗಿ ಆಗಿರ್ಬೇಕಷ್ಟೇ. ಅಲ್ಲ, ನೀವ್ ಹೇಳೋದದೇ ಹುಡುಗಿ ಸೆಟ್ ಆಗುತ್ತೆ ಅಂತ. ಅದು ಗೊತ್ತಿಲ್ಲ ಪಾಪ, ಅದು ಅವ್ನ ಪರ್ಸನಲ್. ಅಲ್ಲ ಹುಡುಗಿ ಆಗಿರ್ಬೇಕಷ್ಟೇ. ಇಲ್ಲ ಹುಡುಗಿ ಆಗಿರ್ಬೇಕು ಅಷ್ಟೇ. ಓಕೆ. ನೀವೇನು ಹುಡುಗನ ಹುಡುಕ್ತಾ ಇದೀರಾ? ಇಲ್ಲ, ಸದ್ಯಕ್ಕಿಲ್ಲ. ಹುಡುಕ್ಲೇಬೇಡಿ, ಪೋಸ್ಟರ್ ಇಂದ ನೋಡಿ ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ನೀವು ಮದ್ವೆ ಆಗಿದೆಯಲ್ಲ? ಅಲ್ಲ, ಸಿದ್ದು ಮಂಡಿ ನೋಡಿ. ಹೌದಾ? ಇಬ್ರೆ ಅವರು ಸ್ವಲ್ಪ. ನೀನೇ ಬೀಟ್ ಹಾಕೊಳ್ಳೋ, ನೀನೇ ಕ್ಯಾಚ್ ಹಾಕಪ್ಪ. ಅವ್ರ ನೋಡಿದ್ರೆ ಪಾಪ ಮದ್ವೆ ಆಗಿರೋ ತರ ಕಾಣಿಸೋದೇ ಇಲ್ಲ. ಯಂಗ್ ಎನರ್ಜೆಟಿಕ್. ಅವ್ನು ಯಾವ್ದಕ್ಕೂ ಅನ್ಸಲ್ಲ. ಏನ್ ಮಾಡೋಣ, ಪ್ಯೂಟ್ ಅಂದ್ರೂ ಅನ್ಸಲ್ಲ, ಸಿಗರೇಟ್ ಹೊಡಿತಾನೆ ಅಂದ್ರೆ ಅನ್ಸಲ್ಲ. ಹೌದಾ? ಯಾವ್ದಕ್ಕೂ ಅನ್ಸಲ್ಲ. ಮದುವೆ ಆಗಿದ್ದಾನೆ ಅಂದ್ರೂ ಅನ್ಸಲ್ಲ. ನಿಮ್ಗೆ 2002 ಒಟ್ಟಲ್ಲಿ ಅವನು ನಿಮ್ಗೆ ಏಸ್ ತಿಳಿಸ್ಕೊಡ್ಬೇಕಷ್ಟೇ. ಅಷ್ಟೇ. ಇಂಡೈರೆಕ್ಟ್ ಆಗಿ ಏನೋ ಹೇಳ್ಕೊಡಿ ಅಂತ ಹೇಳ್ತಿದ್ದಾನೆ. ಪಾಪ ಬಂದಿದ ತಕ್ಷಣ ಪಾಪ ನಿಮ್ಮ ಊರ್ ಸೊಗಡು ಭಾಷೆಯಲ್ಲೂ ಮಾತಾಡ್ದ. ಸೊ ನಿಮ್ಗೆ ಹಿಂಟ್ ಕೊಡ್ತಿದ್ದಾನೆ, ಅರ್ಥ ಮಾಡ್ಕೊಳ್ಳಿ ಒಂಚೂರು. ಪಾಪ ಇರ್ಲಿ, ಹಂಗೆ ತಲೆಗೆ ಹೋಗಿಲ್ಲಲ್ಲ. ಎಂಟ್ ಕೊಟ್ಟವ್ರಿಗೆಲ್ಲ ಸೆಂಟ್ ಹಾಕೋರ್ಗೆಲ್ಲ ಬಿಡಲ್ಲ ಬಿಡೋರು ಅವರು. ಅಯ್ಯೋ, ಹಂಗೆ ಒಳ್ಳೆ ಮನ್ಸಿರ್ಬೇಕು. ಸ್ಟಾರ್ಟಿಂಗ್ ಹೇಳಿದ್ರಿ ನೀವು ತುಂಬಾ ಸೈಲೆಂಟ್ ಅನ್ಸುತ್ತೆ ಅಂತ. ನೀವು ಇಂಟ್ ಕೊಡ್ತಾ ಇದೀರ. ಸೈಲೆಂಟ್ ನಾನು ಹೇಳಿಲ್ಲ, ಸೈಲೆಂಟ್ ಕಿಲ್ಲರ್ ಅಂತ. ಹಂಗಿರ್ಬೋದಲ್ಲ. ಚೈನ್ ನೋಡ್ಬಿಟ್ಟು ಹೇಳ್ತಾ ಇದಾರೆ. ಏನದು, ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ರೀಲ್ ಕಳಿಸಿ ಹೆಡ್ ಶೂಟ್ ಮಾಡೋದು ಯಾರು? ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ರೀಲ್ ಕಳ್ಸೋದು, ಪದೇ ಪದೇ ಕಳಿಸೋದು. ರೀಲ್ ಕಳ್ಸೋದ್ರಲ್ಲಿ ನಮ್ಮ ಟೀಮಲ್ಲಿ ಯಾರು ಅಂತದ್ದಾರು ಕಾಣಿಸಿಲ್ಲ. ನಮ್ಮ ಸಿನಿಮಾ ತಂಡದಲ್ಲಿ ಯಾರು ಕಾಣಿಸಿಲ್ಲ. ಮೇ ಬಿ ನಮ್ಮ ಈ ಚಿತ್ರದಲ್ಲಿ ನಮ್ಮ ಅವ್ರ ನಕ್ಷತ್ರ ಅವರು ಈ ಸಿನಿಮಾ ಪ್ರಮೋಷನ್ ಶುರುವಾದಾಗ ಕಳಿಸಿರೋ ಅಂತದ್ದಿದೆ. ಯಾಕಂದ್ರೆ ಇವರೆಲ್ಲ ನೋಡೋದೇ ಇಲ್ಲ. ಇವ್ರಿಗೊಂದು 500+ ಮೆಸೇಜ್ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರ್ದಂತ ನೋಡ್ತಾರೆ, ನೋಡ್ಬಾರ್ದು ಆ ತರದ್ ಕಳಿಸ್ತಾನೆ. ಇವ್ರು ನನ್ನ ಫಾಲೋನೇ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಆದ್ರೂ ಶೇರ್ ಮಾಡ್ತಾನೆ. ನೋಡಕ್ ಆಗ್ದಿರೋದಂತ ಏನದು ಕಳಿಸೋದು? ಮೇಡಮ್ ಅದ್ ಹೇಳಿದ್ರೆ ಪಾಪ ಇರ್ಲಿ ಆಗ್ತದೆ ಅಂತದೆಲ್ಲ. ಯಾವ ವಿಡಿಯೋ ಕಳ್ಸಿದ್ದ, ಯಾಕೆ ಬಿಡಿ ಹೋಗಿ. ಅವ್ರು ಫುಲ್ ಜೋಶಲ್ಲಿ ಇರ್ಬೇಕಾದ್ರೆ ಕಳ್ಸಿದ್ದು ಅನ್ಸುತ್ತಲ್ಲ. ಯಾಕೆ ಅದೆಲ್ಲ ಕಳ್ಸ್ಕೊಡ ಮೇಲೆ ನಾನು ಅದೊಂದೇ ರಿಕ್ವೆಸ್ಟ್ ಮಾಡೋದು, ಆ ಥರದ್ದೆಲ್ಲ ಕಳ್ಸ್ಕೊಡ. ಅವ್ರಿಗೆ ಹೆಂಡತಿ ಮಕ್ಳೆಲ್ಲ ಇದ್ದಾರೆ. ದಯವಿಟ್ಟು ಅಮ್ಮ, ನೀವು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮನೇಲಿ ಒಂಚೂರು ಹೇಳಿ ಇವನಿಗೆ ಆ ಥರ ವಿಡಿಯೋನೆಲ್ಲ ಶೇರ್ ಮಾಡಕ್ಕೆ. ಸ್ವಲ್ಪ ಬೇಗ ಮದುವೆ ಮಾಡಿಸಿ, ಕಾತುರದಲ್ಲಿದ್ದಾನೆ ಗೊತ್ತಾಗ್ತಿದೆ. ನೀನ್ ಸ್ವೀಟ್ ಅನ್ಕೊಂಡೆ, ಬಟ್ ನೀನ್ ತುಂಬಾ ಹೀಟು.
ಈಗ ಹುಡುಗಿರ ಅಂದ್ರೆ ನಂಗೆ ಆಗಲ್ಲ ಅಂತ ಹೇಳಿರ್ತಾರೆ, ಆದ್ರೂ ಹುಡುಗಿರ್ ಜೊತೆಗೆ ಮಾತಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಇವನೇ ಅಯ್ಯೋ ಅಪ್ಪ ಹೌದಾ? ಹುಡುಗಿ ನೋಡು ಹಂಗೆ ಹಿಂಗೆ ಅಂತ ನಾವ್ ಹೇಳಿದ್ರು ಅಣ್ಣ ನಮ್ಗೆ ಯಾಕೆ ಬೇಕಣ್ಣ ನಾವು ಬೆಳೆಯಕ್ ಬಂದಿರೋರು ಅಂತಾನೆ ಅಲ್ಲಿ ಕಳೆ ಆಗ್ತಾ ಇರ್ತಾನೆ. ಆದ್ರೂ ಸೈಡ್ ಅಲ್ಲಿ ಏನಾದ್ರು ಮಾಡ್ತಿರ್ತಾರೆ. ನನಗೊಂದಷ್ಟು ಜನ ಆರ್ಟಿಸ್ಟ್ಗಳು ಪರಿಚಯ ಇದಾರಲ್ಲ, ಯಾರು ಕೇಳಿದ್ರು ಕೃಷ್ಣ ಕೃಷ್ಣ ಅಂತ ಇರ್ತಾರೆ. ಹೌದಾ? ಅದಕ್ಕೆ ನಾನು ಸೈಲೆಂಟ್ ಕಿಲ್ಲರ್ ಅಂತ ಕರೆಕ್ಟ್ ಹೆಸರು ಕರೆಕ್ಟ್ ಆಗಿಟ್ಟವ್ರೆ, ಕೃಷ್ಣ. ಎಲ್ಲಾ ಕಡೆ ಬಾಣ ಬಿಡ್ತಾ ಇರ್ತಾನೆ. ಸೊ ನಿಮ್ಮ ಆನ್ಸರು ಅವರೇನಾ? ಅವರೇ ಅಂದ್ರೆ ನಾನು ಎಂಟರ್ ತಂಡ ನೋಡ್ತೀನಿ, ಬಟ್ ಎಂಟರ್ ತಂದಲ್ಲೇ ಇರೋ ನೀವೇ ಆಗಿರ್ಬೋದಾ? ಎಂಟರ್ ತಂಡ ನಾನು ಯಾಕೆ ಆಗ್ತೀನಿ ಏಮಂತ ಲವ್ ಗಿವೆಲ್ಲ ಇಲ್ಲ ಒಂದು, ಏಮಂತ ಈ ತರ ಕೆಲಸ ಮಾಡ್ತಾನೆ ಅಂತ ನನಗನ್ಸುತ್ತೆ ಹೌದಾ? ಅಷ್ಟೇ. ಬಟ್ ತುಂಬಾ ಹೇಮಂತ್ ಅವ್ರೆ, ಕ್ಲೋಸ್ ಆ ಥರ ಇವನಿದ್ದಾನೆ, ಮಾಡ್ತೀರಾ ನೀವು? ನನಗಿಂತ ಹೆಚ್ಚಾಗಿ ಕ್ಲೋಸ್ ಹೇಮಂತ್ ಮಾಡ್ತಾನೆ, ಇವನಿಗೆ. ಚೆನ್ನಾಗ್ ಮಾಡ್ತಾನೆ. ಗೆಸ್ ಕರೆಕ್ಟ್ ಆಗಿದೆ ಹಾಗಾದ್ರೆ. ಓಕೆ, ನಿಮ್ಮ ಗುಂಪಲ್ಲಿ ಈಗ ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು ಯಾರು? ತಕ್ಕ ಅಂತ ಕೋಪ ಬಂತು ಅವ್ರಿಗೆ. ಕೋಪ ಅಂತವ್ರು ಯಾರಿಲ್ಲ. ಕೋಪ ಅಂದ್ರೆ ಕೋಪ ನಮ್ಮ ಯಾರು ಕೋಪಿಷ್ಟ ಇಲ್ಲ ಬಿಡಿ. ಎಲ್ಲ ಫನ್ನಿ. ಎಲ್ಲ ಸರಿ, ನಮ್ಮ ಡೈರೆಕ್ಟರ್ ಸರ್ ಕೋಪ ಮಾಡ್ಕೊಂಡು ಇಲ್ಲರೂ ಅವ್ರು ಕೋಪ ಮಾಡ್ಕೊಂಡಿದ್ದ ನೋಡಿಲ್ಲ. ಇನ್ನು ಅವ್ರು ಕೋಪ ಮಾಡ್ಕೊಬೇಕು. ಯಾಕಂದ್ರೆ ಎಲ್ಲ ಕಡೆ ಡೈರೆಕ್ಟರ್ ಅಂದ್ರೆ ಕಂಪ್ಲೇಂಟ್ಸ್ ಇರುತ್ತೆ, ಡೈರೆಕ್ಟ್ ಒಂದು ಕೋಪಿಷ್ಟ. ಇನ್ಸಿಡೆಂಟ್ ಆಗಿತ್ತು ಸಿನಿಮಾದಲ್ಲಿ. ಅದು ಒಂಚೂರು ಸಿನಿಮಾದಲ್ಲಿ ಏನಂದ್ರೆ ಒಂದು ಸೀನ್ ನಡೀತಾ ಇತ್ತು. ಆ ಸೀನ್ ಅಲ್ಲಿ ನಮ್ಮ ಸಿದ್ದು ಮಂಡ್ಯ ಡೈಲಾಗ್ಸ್ ಒಂದ್ 10 ಸರಿ ಒಂದ್ 10 ಟೇಕ್ ತಗೊಂಡ್ರು. ಅವಾಗ ಅವ್ರು ಕೋಪ ಆಗಿದ್ರು. ಯಾಕೆ ಕೋಪ ಆಗಿದ್ವು ಅಂದ್ರೆ 10 ಟೇಕ್ ತಗೊಂಡಿದೀನಿ ಅಂತ ನಮ್ಮ ಮೇಲೆ ಯಾಕೋ ಸುಮ್ನೆ ಇರೋ ಅಂತ ಯಾಕೋ ಸುಮ್ನೆ ಇರೋ ಅಂತ ಮಂಡ್ಯಗ್ ನಾವ್ ಹೇಳಿದ್ವಿ. ಡೈಲಾಗ್ ಮಿಸ್ ಮಾಡ್ತಾ ಇರೋದ್ ನೀನು, ಬೈಸ್ಕೊಂತಿರೋದು. ಪಾಪ 2 ದಿವಸ ಕಾಲೇಜ್ ಮಾಡ್ಕೊಂಡು ಕೋಪ ಮಾಡ್ಕೊಂತಿರೋ ನೀನೇನಿ ಕೋಪ ಮಾಡ್ಕೊಂತ ಇದೀಯ ಅಂತ ಅಂದ್ರೆ ಯಾರು ಬೈಬಾರ್ದು ಅಂದ್ಬಿಟ್ಟು ಕೋಪ ಮಾಡ್ಕೊಳ್ಳೋದು. ಅದು ಒರಿಜಿನಲ್ ಕೋಪ ಅಲ್ಲ, ಡ್ರಾಮಾ. 2 ದಿವಸ ಅಲ್ಲೇ ಮಂದಗೊಟ್ಟಿ ಈಗ ನಿಮ್ಮ 3 ಜನದಲ್ಲಿ ತುಂಬಾ ಬಿಲ್ಡಪ್ ಕೊಡ್ಕೊಳ್ಳೋದು ಯಾರು? ಲುಕ್ ಬಂತು, ಯಾರ ಬಗ್ಗೆ ಫಸ್ಟ್ ಲುಕ್ ಬಂತ ಆ ಕಡೆ. ತುಂಬಾ ಬಿಲ್ಡಪ್, ಆಕ್ಚುಲಿ ಇವನ್ ಬಿಲ್ಡಪ್ ಕೊಡ್ತಾ ಇರ್ತಾನೆ ನಂಗೆ. ಪಾಪ ಅವ್ರು ಸೈಲೆಂಟ್ ಆಗಿ ಯಾರು ಇಲ್ಲ ಅಂತ ಹಂಗೆ ಪ್ಯಾಚಪ್ ಮಾಡ್ಕೊಳ್ಳೋದು. ಫ್ಯಾನ್ ಏನೇನು ಹೇಳ್ದಲ್ಲ ಬಿಲ್ಡಪ್ ಕಣೋ. ವಿಷಯ ಹೇಳ್ದೆ ನಾನು ನಿಮ್ಗೆ. ಅದೇ ಬಿಲ್ಡಪ್. ಬಿಲ್ಡಪ್ ಅಂದ್ರೆ ತಮ್ಮನ್ ತಾವು ಹೊಗಳ್ಕೊಳ್ಳೋದು. ತಮ್ಮಂತ ಅದೇ ನಮ್ಮನ್ನ ಹೊಗಳ್ಕೊಂಡಿದ್ ಜಾಸ್ತಿ ಇಲ್ಲ. ಆತರ ಇಲ್ಲ. ಈಗ ಲೈಟ್ ಆಗಿ ಹೀರೋಯಿನ್ ಮೇಲೆ ಯಾರಿಗೆ ಕ್ರಶ್ ಆಗಿದೆ? ಬಾಯ್ಸ್ ನವರ್ ಕಾಂಪ್ರಮೈಸ್ ಟೈಟ್ಲ್ ಸಬ್ ಟೈಟ್ಲ್ ಒಂದು ಹಾಕ್ತಾ ಇಲ್ಲ, ಬೇಕೇ ಬೇಕು ಅಂತ. ಸದ್ಯಕ್ಕೆ ಎಷ್ಟು ದಿನ ಶೂಟ್ ಆಯ್ತು? 25 25 to 60 days. 1-2 ದಿನ ಬಂದಿರ್ಬೋದು ಅಷ್ಟೇ. ಫೀಮೇಲ್ ಕ್ಯಾರೆಕ್ಟರ್ ಎಲ್ಲೂ ಕ್ಯಾರೆಕ್ಟರ್ ಇಲ್ಲ. ಹೌದಾ? ಸೊ ಹಂಗಾಗಿ ಬರೈಟ್ ಆಗಿದ್ರು ಹುಡುಗರೆಲ್ಲ ಸೆಟ್ ಅಲ್ಲಿ ಯಾವ್ದು ಹುಡುಗಿರ್ ಇರದೇನೆ ಅದು ಶೂಟ್ ಕ್ರೇಜ್ ಆಗಿ ಆಡ್ತಾ ಇದ್ರೆ. ಅದು ಶೂಟ್ ಇದ್ದಿದ್ದು ನೈಟ್ ಟೈಮ್. ಇಂಟರ್ವ್ಯೂಲ್ ಎಲ್ಲ ನಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ. ಅದು ಶೂಟ್ ಇದ್ದಿದ್ದು ನೈಟ್ ಟೈಮ್. ಇಂಟರ್ವ್ಯೂ ಆದ್ರೆ ಹುಡುಗಿ ಕರ್ಸೋರಲ್ಲ ಅಂತ ಖುಷಿ ಇಲ್ಲ ಅವನು. ಅದು ನಮ್ ಸೈಡ್ ಅವ್ರನ್ನ ಕರ್ಸೋರಲ್ಲ ಅಂತ ಅವ್ರಿಗೆ ಅದು ಖುಷಿ ಆಗ್ತಿದ್ಯಾ? ನಿಮ್ಮ ಪ್ರಕಾರ, ಈಗ ಸೀರಿಯಸ್ ಕ್ವಶನ್ ಇದೆ, ನಿಮ್ಮ ಪ್ರಕಾರ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಮುಖ್ಯ ಜೀವನಕ್ಕೆ? ಬಹಳ ಮುಖ್ಯ ಆಗುತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ ಫ್ರೆಂಡ್ಶಿಪ್ ಅನ್ನೋದು, ಫ್ರೆಂಡ್ ಅನ್ನೋದು ಬಹಳ ಮುಖ್ಯ. ನಾನು ಆಕ್ಚುಲಿ ತುಂಬಾ ಇಂಟರ್ವ್ಯೂಸ್ ಅಲ್ಲೂ ಮತ್ತೆ ಎಲ್ಲ ಕಾಲೇಜ್ ಡೇಸಲ್ಲಿ ಕಾಲೇಜ್ ಹೋದಾಗ ಹೇಳ್ತಾ ಇರ್ತೀನಿ. ಸೊ ನಮಗೆ ಫ್ರೆಂಡ್ ಅನ್ನೋ ಎಷ್ಟು ಮುಖ್ಯ ಆಗ್ತಾನೆ ಅಂದರೆ, ನಮ್ಮ ಬೆಳವಣಿಗೆಗೆ ಮತ್ತೆ ನಾವು ಹಾಳಾಗೋದಕ್ಕೂ ಎರಡಕ್ಕೂ ಕಾರಣ ಆಗೋದು ಒಬ್ಬ ಫ್ರೆಂಡೇ. ಸೊ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಕೈಲೇ ಇರುತ್ತೆ, ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದಾಗ್ಲಿ, ನಮ್ಮ ಜೀವನನ ಉದ್ಧಾರ ಮಾಡ್ಕೊಳ್ಳೋದಾಗ್ಲಿ ಒಬ್ಬ ಫ್ರೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋದ ಕೈಲೇ ಇರುತ್ತೆ. ಯಾಕಂದ್ರೆ ಒಂದು ಎನರ್ಜಿ ಪಾಸ್ ಆಗುತ್ತೆ, ಇನ್ನೊಂದು ಸೊ ಅವನಲ್ಲಿರೋ ಟ್ಯಾಲೆಂಟ್ನ ನಾವು ಗ್ರಾಪ್ ಮಾಡ್ಕೊತೀವಿ, ನಮ್ಮಲ್ಲಿರೋದನ್ನ ಅವ್ನು ಗ್ರಾಪ್ ಮಾಡ್ಕೊತಾನೆ. ಇದು ಕಾಮನ್ ಆಗಿರುವಂಥದ್ದು. ಸೊ ಅವನ ಹತ್ರ ನೆಗೆಟಿವ್ಸ್ ಇತ್ತಾ ಯಾವುದೇ ರಂಗದಲ್ಲಾಗಿರಲಿ, ಅದು ಸ್ಪೋರ್ಟ್ಸಲ್ಲಿ ಆಗಿರಲಿ, ಇನ್ನೊಂದು ಆ್ಯಕ್ಟಿಂಗಲ್ಲಿ ಆಗಿರಲಿ, ಇನ್ನೊಂದು ಜಾಬಲ್ಲಿ ಆಗಿರಲಿ, ಸೊ ಯಾವುದ್ರಲ್ಲಿ ಅದು ನೆಗೆಟಿವ್ ಮತ್ತು ಪಾಸಿಟಿವ್ ಇದ್ದೇ ಇರುತ್ತೆ. ಸೊ ಯಾವುದನ್ನ ಚೂಸ್ ಮಾಡ್ಕೊತೀವಿ ಅದು ಆಟೋಮೆಟಿಕ್ ಆಗಿ ಅದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಸೊ ನಾನು ಹೇಳೋದೆಲ್ರಿಗೂ ಫ್ರೆಂಡ್ ಅನ್ನೋದು ಬಹಳ ಮುಖ್ಯ ಆಗ್ತಾನೆ. ಚೂಸ್ ಮಾಡ್ಕೋಬೇಕಾದ್ರೆ ನೋಡಿ ಚೂಸ್ ಮಾಡ್ಕೊಳ್ಳಿ. ಲೇಟ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಫ್ರೆಂಡ್ನ ಚೂಸ್ ಮಾಡ್ಕೊಳ್ಳಿ. ಯಾರೋ ಸಿಕ್ಕಿದ್ದಾರೆ, ಯಾರೋ ಮಚ್ಚ ಮಗ ಅಂದಿದ ತಕ್ಷಣ ಸೆಲೆಕ್ಟ್ ಮಾಡಿ ಪ್ಲೀಸ್. ಸೆಲೆಕ್ಟ್ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿಂದ ನಿಮ್ಮ ಹೆಜ್ಜೆ ಶುರು ಆಗುತ್ತೆ ಕೂಡ. ಸೊ ಬಿ ಕೇರ್ಫುಲ್ ಅಷ್ಟೇ. ಅಲ್ಲ, ಫ್ರೆಂಡ್ಸ್ ಬೇಕೇ ಬೇಕು. ಯಾಕಂದ್ರೆ ಜೀವನದಲ್ಲಿ ಏನೇ ಮಾಡಿದ್ರು ಒಬ್ಬರು ಏನು ಮಾಡೋಕ್ಕಾಗಲ್ಲ. ನೀವು ಯಾವುದೇ ಹಂತದಲ್ಲಿ ಬೇಕು ಫ್ರೆಂಡ್ಸ್ಗಳು ಬೇಕು. ಇನ್ನೊಂದು, ನನಗೆ ಫ್ರೆಂಡ್ ಸರ್ಕಲ್ ಹೆವಿದ್ದಾರೆ. ಇನ್ನೊಂದು, ನಾನು ನಮ್ಮ ಸೀತಾರಾಮ್ ಬೆಳ್ದಂಗೆ ಸೆಲೆಕ್ಟ್ ಮಾಡ್ಕೊಬೇಕೇನೋ, ಬಟ್ ನನ್ನ ಮೈಂಡ್ ಸೆಟ್ ಇಲ್ಲ. ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಎಂಥವ್ರು ಇದ್ರೆ ವೆರಿ ಸಿಂಪಲ್ಲು. ನಾನು ನಿಮ್ಮ ಜೊತೆ ಚೆನ್ನಾಗಿದ್ರೆ ನೀವು ನಮ್ಮ ಜೊತೆ ಚೆನ್ನಾಗಿರ್ತೀರ ಅಷ್ಟೇ. ನಮ್ಮ ಕ್ಯಾರೆಕ್ಟರ್ ನಾವು ಹೆಂಗೆ ಇಟ್ಕೊಂಡು ಹೋಗ್ತೀವಿ, ಎಷ್ಟು ವ್ಯಾಲ್ಯೂ ಮಾಡ್ತೀವಿ, ಆ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಹಂಗಾಗಿ ಒಳ್ಳೆಯವರು ಕೆಟ್ಟವರು ಅಂತ ಏನಿಲ್ಲ, ಎಲ್ಲರಲ್ಲೂ ಒಂದೊಂದು ಕೆಟ್ಕೊಂಡು ಇವನ ಹತ್ರ ಒಂದಿದ್ರೆ ನನ್ನ ಹತ್ರ ಒಂದು ಇದ್ದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಫ್ರೆಂಡು ನಾನು ಏನು ಕೊಡ್ತೀನಿ ಅವನು ವಾಪಸ್ ಅದೇ ಕೊಡೋದು. ಸೊ ಹಂಗಾಗಿ
ಫ್ರೆಂಡ್ಸ್ ಬೇಕೇ ಬೇಕು. ಯಾಕಂದ್ರೆ ನಿಮ್ಗೆ ಎಂಟರ್ಟೈನ್ ಬೇಕು ಅಂದ್ರೂ ಫ್ರೆಂಡ್ಸೇ ಇರಬೇಕು. ಒಬ್ಬನೇ ಇದ್ರು ಏನು ಮಾಡೋಕ್ಕಾಗಲ್ಲ, ಏನು ಸಾಧ್ಯ ಇಲ್ಲ. ಸೊ ಹಂಗಾಗಿ ಫ್ರೆಂಡ್ಶಿಪ್ ಅನ್ನೋ ತುಂಬ ವ್ಯಾಲ್ಯೂಬಲ್. ಫ್ರೆಂಡ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನಮಗೆ ಫ್ಯಾಮಿಲಿ ಇಲ್ಲ ಅಂದರೆ ಫ್ರೆಂಡ್ಸೇ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋಂಥದ್ದು. ಇವಾಗೆಲ್ಲ ಟ್ರಿಪ್ ಹೋಗ್ತೀವಿ ಅಂದ್ರೂ ನಾವು ಒಬ್ಬರು ಹೋಗೋದೇ ಇಲ್ಲ. ಅಟ್ಲೀಸ್ಟ್ ಒಂದು 4 ಜನ ಆದರೂ ಹೋಗ್ತೀವಿ. ಅದು ಒಬ್ಬೊಬ್ಬರು ಒಂದೊಂದು ಟೈಪ್ ಇದ್ರೂ ಬಟ್ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಇರುತ್ತೆ. ಒಟ್ಟಿನಲ್ಲಿ ಕಂಪ್ಲೀಟ್ ಮಜಾ ಇರುತ್ತೆ ಫ್ರೆಂಡ್ಶಿಪ್ ಇದ್ರೆ. ಈಗ ನಿಮ್ಮ ಪ್ರಕಾರ ಈಗ ಲವ್ವರ್ ಅಂತ ಬಂದ್ರೆ ಅಥವಾ ಫ್ರೆಂಡ್ಸ್ ಅಂತ ಬಂದಾಗ ಇಬ್ಬರಲ್ಲಿ ಯಾರನ್ನು ಚೂಸ್ ಮಾಡ್ತೀರಾ? ಅಫ್ಕೋರ್ಸ್ ಆರಿಲ್ಲ ಮೇಡಮ್, ಎರಡನ್ನೂ ಕಂಪೇರ್ ಮಾಡೋದೇ ತಪ್ಪು ನನ್ನ ಪ್ರಕಾರ. ಈಗ ಲವರೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಸೊ ಎರಡನ್ನೂ ಯಾರನ್ನ ಚೂಸ್ ಮಾಡ್ತೀರಾ ಅನ್ನೋದು, ಈಗ ತಾಯಿ ಮುಖ್ಯನಾ ತಂದೆ ಮುಖ್ಯನಾ ಆಗ್ಬಿಡುತ್ತೆ. ಈ ಸೊ ಎರಡೂ ಮುಖ್ಯ. ಸೊ ಲವರ್ ಜೊತೆ ನಾವು ಅದು ಮದುವೆ ಆಗಿ ಹೆಂಡತಿ ಆಗ್ತಲ್ಲ ಅವಳು. ಸೊ ಫ್ರೆಂಡೇ ಗೆಳೆಯ. ಅವನು 10 ವರ್ಷದಿಂದ ಫ್ರೆಂಡ್ ಆಗಿರ್ತಾನೋ, 15 ವರ್ಷದಿಂದ ಫ್ರೆಂಡ್ ಆಗಿರ್ತಾನೋ, ಆ ರಿಲೇಷನ್ ದೊಡ್ಡದಾಗಿರುತ್ತೆ. ಸೊ ಮದುವೆ, ಲವ್ವರು, ಸೊ ಈ ಎಲ್ಲ ನಮ್ಮ ಜೀವನದಲ್ಲಿ ಬರುವಂತ ರಿಲೇಶನ್ಶಿಪ್ಗಳು. ಸೊ ಎಲ್ಲ ಮುಖ್ಯ ಆಗುತ್ತೆ. ಸೊ ಒಂದಕ್ಕೊಂದು ಕಂಪೇರ್ ಮಾಡೋದು ಇಟ್ಸ್ ನಾಟ್ ರೈಟ್ ಅಂತ ನನ್ನ ಅಭಿಪ್ರಾಯ. ಇಷ್ಟೇ 3 ಜನದಲ್ಲಿ ನನ್ನನ್ನ ಯಾರು ತಂಗಿ ಅಂತ ಒಪ್ಕೋತೀರಾ? ನಾವ್ಯಾಕೆ ಒಪ್ಕೊಳ್ಳೋಣ? ತಂಗಿ ಮನೇಲಿದ್ದಾರೆ, ಅಕ್ಕ ಮನೇಲಿದ್ದಾರೆ, ಇದೊಳಗೆ ಯಾರು ಒಪ್ಕೋತೀರಾ? ಯಾರು ಒಪ್ಕೊಳ್ಳಲ್ಲ? ನಾನು ಒಪ್ಕೊಂತೀನಿ. ಮದ್ವೆ ಆಗಿದೆ. ಯಾಕೆ ಮದ್ವೆ ಆಗಿದೆ ಅಂತ? ಏನಿಲ್ಲ, ನೀವೇ ಈಗ ಅವ್ರನ್ನೇ ಕೇಳ್ತೀನಿ. ಈಗ ನಿಮಗೆ ನಾವು ಅಣ್ಣ ತಮ್ಮ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಿದ್ಯಾ? 3 ಜನ ಅಣ್ಣ. ಇದು ಹೇಳೋದು ಕ್ಯಾಮ್ರಾ ಸುಮ್ಮನೆ ಡೌ ಮಾಡ್ತಾರೆ. ನೋಡೋರ್ಗು ಗೊತ್ತು ಡವ್ ಅಂತ ಬಿಡು. ಆಯ್ತು, ಈಗ ನನ್ನ ಇಂಪ್ರೆಸ್ ಮಾಡ್ಬೇಕು, ಯಾವ ರೀತಿ ಮಾಡ್ತೀರಾ? ಖಂಡಿತ ಇಂಪ್ರೆಸ್ ಮಾಡ. ಅದ್ರಲ್ಲಿ ಆಲ್ರೆಡಿ ಇಂಪ್ರೆಸ್ ಆಗ್ಬಿಟ್ಟಿದ್ದೀರಲ್ಲ. ಯಾರು ಹೇಳಿದ್ರು? ನಾವು ತುಳು ಮಾತಾಡಿ ಇಂಪ್ರೆಸ್ ಮಾಡ್ತೀವಿ. ಇಲ್ಲ, ನನ್ನನ್ನು ಇಂಪ್ರೆಸ್ ಮಾಡ್ಬೇಕು. ಇಲ್ಲಾಂದ್ರೆ ನಾನು ನಿಮ್ಮನ್ನ ಅಣ್ಣ ಅಂತ ಒಪ್ಕೋತೀನಿ. ಅವ್ರು ಒಪ್ಕೊಳಕ್ ರೆಡಿ ಇದ್ದಾರೆ. ಅವ್ರು ಒಪ್ಕೊಳಕ್ ರೆಡಿ ಇರ್ತಾರೆ. ಅವ್ರು ಫಿಕ್ಸ್ ಆಗಿ ಬಂದಿದ್ದಾರೆ. ಟ್ರೈ ಮಾಡ್ರೋ. ಆಲ್ರೆಡಿ ಬಿದ್ದಿದ್ದಾರೆ ಅವರು, ಸುಳ್ಳು ಹೇಳ್ತಾರೆ ನೋಡಿ. ಒಂದು ಮಾತಿದೆ ಮೇಡಮ್, ದೇವರು ಸುಳ್ಳು ಹೇಳಕ್ಕೆಂತ ಬಾಯಿ ಕೊಟ್ಟವನೆ, ನಿಜ ಹೇಳಕ್ಕೆಂತ ಕಣ್ಣು ಕೊಟ್ಟವನೆ. ನಿಮ್ ಕಣ್ಣು ಹೇಳ್ತಿದೆ. ಮಾತಾಡ್ತಿದ್ರಿ ಸೆಂಟ್ರಲ್. ನಂಗೇನೋ ಅವ್ರ ಲೈನ್ ಕ್ಲಿಯರ್ ಮಾಡ್ಕೊತಿದ್ದಾರೆ ಅಂತ ಅನಿಸ್ತಿಲ್ವಾ ನಂಗೆ? ಇಲ್ಲ, ಅದು ಬಾಯ್ ಫ್ರೆಂಡ್ ಇದಾರ ಇಲ್ಲ ಅಂತ ಕನ್ಫರ್ಮ್ ನೀನ್ ಮದುವೆ ಆಗೋ, ಇವ್ರು ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಯ್ತ ನೀನು. ಓ ಪರವಾಗಿಲ್ಲ, ಮಾತಾಡ್ಸ್ಕೊಂಡ್ರೆ ನಿನ್ನ ತುದಿಗಾಲ ಕೂತವ್ರೆ ನೋಡಿ. ಮುಂಚೆ ಯೋಚನೆ ಮಾಡಿ ಪರವಾಗಿಲ್ಲ, ನಾವು ಲೈನ್ ಹೊಡಿತೀವಿ ಅವ್ರ ಮದುವೆ. ಒಳ್ಳೆ ಹುಡುಗ, ಮನೇಲಿ ತುಂಬಾ ಚೆನ್ನಾಗಿ ಒಳ್ಳೆ ದುಡ್ಡು ಇಟ್ಟಿದ್ದಾರೆ. ಇಲ್ವಾ? ಕರೆಕ್ಟಾ ಸುಳ್ಳ? ಈಗ ಪ್ರತಿಯೊಬ್ಬರಿಗೂ ದೇವರು ಸುಳ್ಳು ಹೇಳಕ್ಕೆ ಬಾಯಿ ಕೊಟ್ಟವನೆ, ನಿಜ ಹೇಳಕ್ಕೆ ಕಣ್ಣು ಕೊಟ್ಟಿದ್ದಾನೆ. ನಿಮ್ ಕಣ್ಣು ಹೇಳ್ತಾ ಇದೆ ಖಂಡಿತ ನೀವು ನನಗೆ ಬಿದ್ದಿದ್ದೀರಾ ಅಂತ, ರೈಟ್? ಇಲ್ಲ ಇಲ್ವಾ? ಕಣ್ಣು ಹೇಳ್ತದೆ ನಿಜ ಅನ್ನೋದ್ರಲ್ಲಿ ಹೂ ಅಂತ ಏನೋ ಕಾಣಿಸ್ತೈತೆ ಅಂತೀಯಾ? ಈಗ ಯಾರ ನನ್ನ ಅಂತ ಕರಿಬೇಕು? ನೀವ್ ಹೇಳಿ, ಯಾರ ನನ್ನ ಅಂತ ಕರಿ. ನಿಮ್ಮಿಷ್ಟ ರೀ. ಅವ್ರು ರೆಡಿ ಇದ್ದಾರೆ. ನಿಮ್ಮಿಷ್ಟ. ಈ ಒಂದು ಸಿನಿಮಾ ಜರ್ನಿಗೆ ಈ ಸಿನಿಮಾ ನಿಮ್ಮದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು? ನಮ್ಮ ಲೈಫಿಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಾನು ಒಂದು 8 ವರ್ಷದಿಂದ ಸೈಡ್ ಕ್ಯಾರೆಕ್ಟರ್ಗಳು ಅದೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಚಾನ್ಸ್ ಸಿಕ್ಕಿದೆ. ಇದಕ್ಕೆ ನಾನು ಮಾರಿಗೋಲ್ಡ್ ಕಂಪ್ನಿ ಹಾಗೂ ಹರೀಶ್ ಸರ್ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದ. ಸಿನಿಮಾ ಅನ್ನೋದು ಇಂಪಾರ್ಟೆಂಟು. ಅದೇ ಹೇಳ್ದಂಗೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿರೋದು ಒಂದೊಳ್ಳೆ ವಿಷಯ. ಯಾಕಂದರೆ ನಾವು ಇವಾಗಲೇ ಎಲ್ಲರೂ ಕೇಳಿದ್ರಿ, ಸ್ಪೇಸ್ ತುಂಬ ಇದೆ, ಎಲ್ಲರಿಗೂ ಈಕ್ವಲ್ ಸ್ಪೇಸ್ ಮಾಡಿರೋದಂತೂ ಅದೊಂದು ದೊಡ್ಡ ವಿಷಯ. ಯಾಕಂದರೆ ಇಷ್ಟು ಜನ ಸೇರಿದಾಗ ಒಬ್ಬರು ಮೇಲೆ ಒಬ್ಬರು ಕೆಳಗೆ ಅನ್ನೋ ಥರ ಇರುತ್ತೆ. ಸೊ ಎಂಟೈರು ಒಂದು 10 ಜನ ಇದ್ದರೆ 10 ಜನನೂ ಇರೋ ಥರನೇ ಇದನ್ನು ಮಾಡಿದರೆ. ಸೊ ಹರೀಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆ ಪ್ರೊಡಕ್ಷನ್ನು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಇದನ್ನು ಶೂಟಿಂಗ್ ಅನಿಸ್ಲಿಲ್ಲ, ಟ್ರಿಪ್ ಮಾಡ್ದಂಗೆ ಅನಿಸ್ತು. ಸೊ ಒಂದು ಒಳ್ಳೆ ಟೀಮ್ಗೆ ಒಳ್ಳೆ ಜಯ ಸಿಗಬೇಕಷ್ಟೇ. ಸೊ ಜುಲೈ 10ನೇ ತಾರೀಕು ಬರ್ತಾಯಿದೆ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಮೇಡಮ್, ಸಿನಿಮಾ ಖಂಡಿತ ಮುಖ್ಯ ಆಗುತ್ತೆ. ಯಾಕಂದರೆ ಸೊ ನಮ್ಮ ಬ್ಯಾಕ್ ಏನೇ ಮಾಡಿರ್ಬೋದು, ನಾವು ರಿಯಾಲಿಟಿ ಶೋಸ್ ಆಗಿರಲಿ, ಯಾವುದೇ ಶಾರ್ಟ್ ಮೂವೀಸ್, ವಾಟ್ ಎವರ್ ಎಷ್ಟೇ ಸಿನಿಮಾ ಮಾಡಿದ್ರು, ಸೊ ಹೊಸ ಸಿನಿಮಾ ಬರ್ತಾ ಇದೆ ನಮ್ಮದು, ಅದ್ರಲ್ಲಿ ನಾವೊಂದು ಲೀಡ್ ಪಾತ್ರ ಮಾಡಿದ್ದೀವಿ, ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂತೀವಿ ಅಂದಾಗ ಖಂಡಿತ ಮುಖ್ಯ ಆಗುತ್ತೆ. ಯಾಕಂದರೆ ಇದರಿಂದ ಒಂದು ಮೈಲಿಗಲ್ಲಾಗಲಿ, ಇದರಿಂದ ಇನ್ನೂ ಸ್ವಲ್ಪ ಜನಕ್ಕೆ ನಾವು ರೀಚ್ ಆಗಬೇಕು, ಒಂದಷ್ಟು ಡೈರೆಕ್ಟರ್ಗೆ ನಾವು ರೀಚ್ ಆಗಬೇಕು, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಬೇರೆ ಬೇರೆ ರಂಗದಿಂದ ನಮಗೆ ಬರಬೇಕು ಅಂತ. ಸೊ ಖಂಡಿತ ನಮಗೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಈ ಸಿನಿಮಾ ಹೇಳಬೇಕು ಅಂದರೆ ಮ್ಯಾರಿಗೋಲ್ಡ್ ಪ್ರೊಡಕ್ಷನ್ ಏನಿದೆ ತುಂಬ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು. ಅಂದರೆ ಸುಪ್ರೀತ್ ಹೇಳ್ದಂಗೆ ನಮ್ಮನ್ನು ಆಸ್ ಎ ಆರ್ಟಿಸ್ಟ್ ಎಲ್ಲ ನೋಡ್ಕೊಂಡಿಲ್ಲ, ತಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ, ಅಂದರೆ ನಾಟ್ ಓನ್ಲಿ ಹರೀಶ್ ಸರ್, ನಿಮಗೆ ಮೈನ್ಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಎಂಟೈರ್ ಟೀಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ.
ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಅಂದರೆ ಏನೇ ಆಗಲಿ, ಸಿನಿಮಾ ಗೆದ್ರೇನೆ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಹೆಜ್ಜೆ ಸಿಗೋದು. ಅದು ಪ್ರೊಡಕ್ಷನ್ ಟೀಮ್ಗಾಗಿರಲಿ, ಆರ್ಟಿಸ್ಟ್ಗಾಗಿರಲಿ. ಫೈನಲಿ ಇನ್ನು ಇರೋದು ನಮ್ಮ ಕರ್ನಾಟಕ ಜನತೆ ಕೈಯಲ್ಲಿ. ಸೊ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ಮನೋಭಾವನೆ ನಮಗಿದೆ. ಯಾಕಂದರೆ ಆ ರೇಂಜ್ಗೆ ಔಟ್ಪುಟ್ಟನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಭರವಸೆ ನಮಗಿದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಸಿನಿಮಾ ಟೀಮು ಅಷ್ಟೇನೆ ಹೇಳ್ಬೇಕು ಅಂದ್ರೆ ಹರೀಶ್ ಸರ್ದು ಏನು ಟೀಮ್ ಇದೆ, ಒಗ್ಗಟ್ಟು ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಇಲ್ಲೂ ತಂದಿರೋದು. ಸೊ ಆ ವೈಬೇ ಇಲ್ಲೇ ಕನೆಕ್ಟ್ ಆಗಿರೋದು. ಹರೀಶ್ ಸೊ ಆ ಸರ್, ಟೀಮ್ ಅಲ್ಲಿ ಅವಿನಾಶ್ ಸರ್, ಕಾರ್ತಿಕ್ ಸರ್, ಕೋಲಾರ್ ಶ್ರೀನು ಸರ್, ಸೊ ಎಂಟೈರ್ ಟೀಮ್ ಏನಿದೆ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೂ ನಮ್ಮಲ್ಲೂ ಬರಕ್ ಸಾಧ್ಯ ಆಗಿರೋದು. ಯಾಕಂದ್ರೆ ಅಷ್ಟೇ ಸ್ಪೇಸ್ ಕೊಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸಿನಿಮಾನು ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಜನಕ್ಕೆ ಬಿಟ್ಟಿದೀವಿ, ಜನ ಏನ್ ಅಂದ್ರೆ ಮೈನ್ಲಿ ಇಂಥ ಪ್ರೊಡಕ್ಷನ್ಸ್ ಅಂದ್ರೆ ಇಂಥ ಪ್ರೊಡಕ್ಷನ್ಸ್ ಗೆದ್ದಾಗ ಇನ್ನೊಂದಷ್ಟು ಜನಕ್ಕೆ ಅನ್ನ ಸಿಗುತ್ತೆ. ಅಂದ್ರೆ ಮೈನ್ಲಿ ನೋಡಿ, ಇಂಥ ಒಳ್ಳೆ ಕೋರಿರೋ ಟೀಮು ಗೆದ್ದಾಗ ಸೊ ನಮ್ಮಂತ ಕಲಾವಿದ್ರು ಇನ್ನೂ ಹೆಚ್ಚಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ಕಲಾವಿದರಿಗೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ. ಒಳ್ಳೆ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ನಾನು ಹೇಳಿದಲ್ಲ, ಟ್ರೈಲರ್ ಕಟ್ಟೆನೆ ಒಂದು 100-150 ಸರಿ ಮಾಡೋರಂತೆ. ಸೊ ಅಷ್ಟು ಒಂದೇ ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ಅದೇ ಜನಕ್ಕೆ ಬಿಟ್ಟಿದ್ರೆ ನಮಗೂ ಟ್ರೈಲರ್ ನೋಡಿದ್ಮೇಲೆ ಇನ್ನೂ ಕಾನ್ಫಿಡೆಂಟ್ ಹೆಚ್ಚಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಕರ್ನಾಟಕ ಜನತೆ ಖಂಡಿತ ಇಷ್ಟ ಆಗುತ್ತೆ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ತರಲೆ ಆಯಿತು, ತಮಾಷೆ ಆಯಿತು. ಸೊ ಸೀರಿಯಸ್ ಆಗಿ ಸಿನಿಮಾದ ಬಗ್ಗೆನೂ ಮಾತಾಡಿದ್ರೆ ತುಂಬ ಥ್ಯಾಂಕ್ ಯು. ಸೊ ಕ್ಯಾಮ್ರಾ ಸರ್ ಬೈದಾಯ್ತು. ನೋಡೋದಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ತರ್ಲೆ ಬಾಯ್ಸ್ ಜೊತೆ ಮಾತಾಗಿತ್ತು. ಸೊ ಜುಲೈ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನಂತೂ ತುಂಬ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಅದರಲ್ಲೂ ಹೀರೋ ಮುಂಚೆನೇ ಹೇಳಿದ್ದಾರೆ ಇಂಥ ಒಂದು ಸಿನಿಮಾ ಎಲ್ಲೂ ಬಂದಿಲ್ಲ ಅನ್ನುವಂಥದ್ದು. ಸೊ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಹಾಗೆ ನಮ್ಮ ತರ್ಲೆ ಬಾಯ್ಸ್ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ತರ್ಲೆ ಮಾಡಿದ್ದಾರೆ. ಸೊ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.